ಸಿಎಂ ಡಿಕೆಶಿ ಸರ್ಕಾರದಲ್ಲಿ ಖಾತೆ ಕ್ಯಾತೆ ಮುಗಿತಾ ಇಲ್ಲ. ಬೆಂಗಳೂರು ಅಭಿವೃದ್ಧಿ ಸಚಿವ ಸ್ಥಾನಕ್ಕಾಗಿ ಪೈಪೋಟಿ ನಡೀತಾ ಇದೆ. ಬೆಂಗಳೂರು ಅಭಿವೃದ್ಧಿ ಖಾತೆಗೆ ರಾಮಲಿಂಗಾರೆಡ್ಡಿ ಪಟ್ಟು ಹಿಡಿದಿದ್ದಾರೆ. ಬೃಹತ್ ನೀರಾವರಿ ಖಾತೆ ನೀಡಬೇಕು ಅಂತ ಹೈಕಮಾಂಡ್ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಆದ್ರೆ ಬೆಂಗಳೂರು ನಗರಾಭಿವೃದ್ಧಿ ಕೊಡದಿದ್ರೆ ರಾಜೀನಾಮೆಗೂ ಚಿಂತನೆ ನಡೆಸಲಾಗಿದೆ. ನಗರಾಭಿವೃದ್ಧಿ ಕೊಡದಿದ್ರೆ ಸಚಿವ ಸಂಪುಟವೇ ಬೇಡ ಅಂತ ರೆಡ್ಡಿ ಹೇಳಿದ್ದಾರೆ. ಖಾತೆ ಹಂಚಿಕೆ ಸಂಬಂಧ ರಾಮಲಿಂಗಾರೆಡ್ಡಿ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಬೆಂಗಳೂರು ನಗರಾಭಿವೃದ್ಧಿ ಖಾತೆಗೆ ಸಚಿವ ರಾಮಲಿಂಗಾರೆಡ್ಡಿ ಪಟ್ಟು ಹಿಡಿದಿದ್ದಾರೆ. ಹೀಗಾಗಿ ರಾಮಲಿಂಗಾರೆಡ್ಡಿ ನಡೆ ಸಾಕಷ್ಟು ಕುತೂಹಲ ಮೂಡಿಸಿದೆ. ಬೆಂಗಳೂರು ನಗರಾಭಿವೃದ್ಧಿ ಖಾತೆ ಕೊಡಬೇಕು ನೀವು, ಇಲ್ಲದಿದ್ರೆ ರಾಜೀನಾಮೆ ನೀಡಬಹುದು ಅನ್ನೋ ಚರ್ಚೆ ಇದೆ. ಹೈಕಮಾಂಡ್ ಮಟ್ಟದಲ್ಲಿ ಬೃಹತ್ ನೀರಾವರಿ ಖಾತೆ ನೀಡಲು ಚರ್ಚೆ ಆಗ್ತಾ ಇದೆ. ಆದ್ರೆ ಇಲ್ಲ, ನನಗೆ ನಗರಾಭಿವೃದ್ಧಿ ಆ ಖಾತೆನೇ ಬೇಕು ಅಂತ ರಾಮಲಿಂಗಾರೆಡ್ಡಿ ಪಟ್ಟು ಹಿಡಿತಾ ಇದ್ದಾರೆ. ಈ ಹಿಂದೆ ಕೂಡ ಸಾರಿಗೆ ಖಾತೆ ನನ್ನ ಸೀನಿಯಾರಿಟಿಗೆ ಸರಿಯಾಗಿಲ್ಲ, ನನಗೆ ನಗರಾಭಿವೃದ್ಧಿ ಖಾತೆ ಬೇಕು ಅಂತ ಹೇಳಿ ರಾಮಲಿಂಗಾರೆಡ್ಡಿ ಹೇಳಿದ್ರು. ಅವರು ನಿಭಾಯಿಸ್ತಾ ಇದ್ದಂತಹ ಖಾತೆ ಬಗ್ಗೆ ಅವರಿಗೆ ಅಸಮಾಧಾನ ಇತ್ತು. ಈಗ ಸಂದರ್ಭ ಬಂದಿದೆ, ಕಾಲ ಕೂಡಿ ಬಂದಿದೆ, ನನಗೆ ಒಂದು ಅವಕಾಶ ಬೇಕು, ಇಲ್ಲದಿದ್ರೆ ರಾಜೀನಾಮೆ ಕೊಡ್ತೀನಿ ಅನ್ನೋ ರೀತಿ ರಾಮಲಿಂಗಾರೆಡ್ಡಿ ಅವರು ನಡ್ಕೊಳ್ತಾ ಇದ್ದಾರೆ. ಈ ಹಿಂದೆ ಸಿಎಂ ಸಿದ್ದರಾಮಯ್ಯ ಆ ಸಂದರ್ಭದಲ್ಲಿ, ಆ ಸರ್ಕಾರದ ಸಂದರ್ಭದಲ್ಲಿ ರಾಮಲಿಂಗಾರೆಡ್ಡಿ ಅವರಿಗೆ ನಗರಾಭಿವೃದ್ಧಿ ಖಾತೆಯನ್ನ ಕೊಡಬೇಕು, ಬೆಂಗಳೂರು ಉಸ್ತುವಾರಿ ಕೊಡಬೇಕು ಅನ್ನೋ ನಿರ್ಧಾರ ತೆಗೆದುಕೊಳ್ಳಲಾಗಿತ್ತು. ಆ ಸಂದರ್ಭದಲ್ಲಿ ಡಿಕೆ ಸುರೇಶ್ ಹಾಗೂ ಡಿಕೆ ಶಿವಕುಮಾರ್ ಅವರು ನಮಗೊಂದು ಅವಕಾಶ ಕೊಡಿ, ಮಾಡಿಕೊಡಿ ಅನ್ನೋ ಮಾತನ್ನ ತೆಗೆದುಕೊಂಡಿದ್ರು ಅನ್ನೋ ಮಾತು ಕೂಡ ರಾಜಕೀಯ ವಲಯದಲ್ಲಿ ಇದೆ. ಇನ್ನು ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾರುತೇಶ್. ಈ ಹಿಂದೆ ಸದ್ಯ ಈಗ ರಾಮಲಿಂಗಾರೆಡ್ಡಿ ನಗರಾಭಿವೃದ್ಧಿ ಖಾತೆಗೆ ಬೇಕು ನನಗೆ ಅಂತ ಹೇಳಿ ಪಟ್ಟು ಹಿಡಿತಾ ಇರಬಹುದು. ಆದ್ರೆ ಈ ಹಿಂದೆ ಕೂಡ ಸಿದ್ದರಾಮಯ್ಯ ಅವರ ಸರ್ಕಾರದ ಸಂದರ್ಭದಲ್ಲಿ ರಾಮಲಿಂಗಾರೆಡ್ಡಿ ಅವರಿಗೇನೆ ಈ ಖಾತೆಯನ್ನ ಕೊಡಬೇಕು ಅನ್ನೋ ಚರ್ಚೆ ಆಗಿತ್ತು. ಆ ಸಂದರ್ಭದಲ್ಲಿ ಡಿಕೆ ಸುರೇಶ್ ಹಾಗೂ ಡಿಕೆ ಶಿವಕುಮಾರ್ ನಮಗೊಂದು ಅವಕಾಶ ಕೊಡಿ ಅನ್ನೋ ಮಾತನ್ನ ಕೇಳಿದ್ರು ಅನ್ನೋ ಚರ್ಚೆ ಸದ್ಯ ರಾಜಕೀಯ ವಲಯದಲ್ಲಿದೆ. ಅವತ್ತು ಕೊಟ್ಟ ಮಾತನ್ನ ಇವತ್ತು ಉಳಿಸ್ಕೊಳ್ಳಿ ಅನ್ನೋ ರೀತಿ ರಾಮಲಿಂಗಾರೆಡ್ಡಿ ಅವರು ನಡ್ಕೊಳ್ತಾ ಇದ್ದಾರಾ? ವಿನೋತ, ಈಗ ಸಿದ್ದರಾಮಯ್ಯ ಮಾತು ಕೊಟ್ಟಂತೆ ಅಧಿಕಾರವನ್ನ ಡಿಕೆ ಶಿವಕುಮಾರ್ ಅವರಿಗೆ ಬಿಟ್ಟುಕೊಟ್ಟಿದ್ದಾರೆ. ಈಗ ಅದೇ ರೀತಿ ರಾಮಲಿಂಗಾರೆಡ್ಡಿ ಅವರು ಕೂಡ ನೀವು ಹಿಂದೆ ನನಗೆ ಮಾತು ಕೊಟ್ಟಿದ್ರಿ, ಈಗ ಅದೇ ರೀತಿ ನಡೆದುಕೊಳ್ಳಿ ಎನ್ನುವಂತ ಪಟ್ಟನ್ನ ಹಾಕಿದ್ದಾರೆ. ಈ ಹಿಂದೆ ಸಚಿವ ಸಂಪುಟ ರಚನೆ ಆಗುವಾಗ, ಅಂದ್ರೆ ಸಿದ್ದರಾಮಯ್ಯನವರ ಸಿಎಂ ಆಗಿದ್ದಂತ ಸಂದರ್ಭದಲ್ಲಿ ಸಚಿವ ಸಂಪುಟ ರಚನೆ ಆಗುವಾಗ ಬೆಂಗಳೂರು ಅಭಿವೃದ್ಧಿ ಖಾತೆಯನ್ನ ರಾಮಲಿಂಗಾರೆಡ್ಡಿ ಅವರು ಬಯಸಿದ್ರು. ಆದ್ರೆ ಅದು ಡಿಕೆ ಶಿವಕುಮಾರ್ ಅವರ ಪಾಲಾಗಿತ್ತು. ಆ ವೇಳೆ ಆಗ್ಲೂ ಕೂಡ ರಾಮಲಿಂಗಾರೆಡ್ಡಿ ಅವರು ನಾನು ಕ್ಯಾಬಿನೆಟ್ಗೆ ಸೇರೋದಿಲ್ಲ, ಕ್ಯಾಬಿನೆಟ್ ನಿಂದ ದೂರ ಉಳಿತೀನಿ ಅನ್ನುವಂತ ನಿರ್ಧಾರವನ್ನ ತೆಗೆದುಕೊಂಡಿದ್ರು. ಆ ಸಂದರ್ಭದಲ್ಲಿ ಡಿಕೆ ಶಿವಕುಮಾರ್ ಹಾಗೂ ಡಿಕೆ ಸುರೇಶ್ ಇಬ್ಬರು ಕೂಡ ಕೋರಮಂಗಲದ ರಾಮಲಿಂಗಾರೆಡ್ಡಿ ನಿವಾಸಕ್ಕೆ ತೆರಳಿ ಒಂದು ಮಾತು ಕೊಟ್ಟಿದ್ರು. 2.5 ವರ್ಷ ಆದ ಬಳಿಕ ನಾನು ಮುಖ್ಯಮಂತ್ರಿ ಆಗ್ತೀನಿ, ಆ ಸಂದರ್ಭದಲ್ಲಿ ಬೆಂಗಳೂರು ಅಭಿವೃದ್ಧಿ ಖಾತೆಯನ್ನ ನಿನಗೆ ಬಿಟ್ಕೊಡ್ತೀವಿ ಅನ್ನುವಂತ ಮಾತನ್ನ ರಾಮಲಿಂಗಾರೆಡ್ಡಿ ಅವರಿಗೆ ಹೇಳಿದ್ರು. ಆ ಕಾರಣದ ಅಲ್ಲದೆ ಆಗ ಮುಜರಾಯಿ ಖಾತೆಯನ್ನು ಕೂಡ, ಅಂದ್ರೆ ಸಾರಿಗೆ ಜೊತೆಗೆ ಮುಜರಾಯಿ ಖಾತೆಯನ್ನು ಕೂಡ ರಾಮಲಿಂಗಾರೆಡ್ಡಿ ಅವರಿಗೆ ಬಿಟ್ಕೊಡ್ಲಾಗಿತ್ತು. ಹಾಗಾಗಿ 2 ಖಾತೆಗಳನ್ನ ಕೊಟ್ಟಿದ್ದ ಪರಿಣಾಮವಾಗಿ ಮತ್ತು 2.5 ವರ್ಷ ಆದ್ಮೇಲೆ ಮತ್ತೆ ನಿಮಗೆ ಕೊಡ್ತೀವಿ ಅಂತ ಹೇಳಿದ ಮೇಲೆ ರಾಮಲಿಂಗಾರೆಡ್ಡಿ ಅವರು ಸಮಾಧಾನಗೊಂಡಿದ್ರು. ಆದ್ರೆ ಈಗ ಪರಿಸ್ಥಿತಿ ಬದಲಾಗ್ತಾ ಇದೆ. ಬೆಂಗಳೂರು ಅಭಿವೃದ್ಧಿ ಖಾತೆಗಾಗಿ 3-4 ಸಚಿವರುಗಳ ನಡುವೆ ತೀವ್ರ ಪೈಪೋಟಿ ಏರ್ಪಟ್ಟಿದೆ. ಒಂದು ಮಾಹಿತಿಯ ಪ್ರಕಾರ ರಾಮಲಿಂಗಾರೆಡ್ಡಿ ಅವರಿಗೆ ಜಲಸಂಪನ್ಮೂಲ ಖಾತೆಯನ್ನ ಕೊಡುವಂತಹ ತೀರ್ಮಾನಗಳು ಆಗಿದೆ ಅನ್ನುವಂತ ಮಾಹಿತಿ ರಾಮಲಿಂಗಾರೆಡ್ಡಿ ಅವರಿಗೆ ಸಿಕ್ಕಿದೆ. ಆ ಕಾರಣಕ್ಕಾಗಿ ನನಗೆ ಕೊಟ್ಟರೆ ಬೆಂಗಳೂರು ಅಭಿವೃದ್ಧಿ ಖಾತೆ ಮಾತ್ರ ಕೊಡಿ, ಇಲ್ಲದಿದ್ರೆ ನಾನು ಕ್ಯಾಬಿನೆಟ್ ಸಿಎಂ ಕೂಡ ಬೆಂಗಳೂರು ಅಭಿವೃದ್ಧಿ ಸಚಿವರಾಗುವಂತಹ ಬಯಕೆಯನ್ನು ವ್ಯಕ್ತಪಡಿಸಿದ್ದಾರೆ. ಇನ್ನೊಂದು ಕಡೆ ಕೆಜೆ ಜಾರ್ಜ್ ಕೂಡ ಆ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಕೃಷ್ಣ ಬೈರೇಗೌಡರು ಕೂಡ ಪ್ರಯತ್ನದಲ್ಲಿ ಇದ್ದಾರೆ ಅನ್ನುವಂತ ಮಾಹಿತಿ ಇದೆ. ಆದ್ರೆ ಅವರಿಗೆ ಕಂದಾಯ ಖಾತೆಯಲ್ಲಿ ಹೆಚ್ಚು ಆಸಕ್ತಿ ಇದ್ದಂಗೆ ಇದೆ. ಅಂದ್ರೆ ಕನಿಷ್ಠ 3 ಸಚಿವರ ನಡುವೆ ತೀವ್ರ ಪೈಪೋಟಿ ನಡೀತಾ ಇದೆ. ಆ ಕಾರಣಕ್ಕಾಗಿ ಅಸಮಾಧಾನಗೊಂಡಿರ್ತಕ್ಕಂಥ ರಾಮಲಿಂಗಾರೆಡ್ಡಿ ಅವರು ಒಂದು ವೇಳೆ ನನಗೆ ಕೊಡೋದಾದ್ರೆ ಬೆಂಗಳೂರು ಅಭಿವೃದ್ಧಿ ಖಾತೆಯನ್ನ ಮಾತ್ರ ಕೊಡಿ, ಇಲ್ಲದಿದ್ರೆ ನಾನು ಕ್ಯಾಬಿನೆಟ್ ನಲ್ಲೇ ಇರೋದಿಲ್ಲ ಅನ್ನುವಂತಹ ಮೆಸೇಜ್ ಅನ್ನ ಕೊಟ್ಟಿದ್ದಾರೆ. ಹೀಗಾಗಿ ಖಾತೆ ಹಂಚಿಕೆ ಕೂಡ ಈಗ ಸರ್ಕಾರದಲ್ಲಿ ಒಂದು ರೀತಿ ಕಗ್ಗಂಟಾಗಿದೆ ಮತ್ತು ಅದರಲ್ಲೂ
ಹಿರಿಯ ಸಚಿವರುಗಳ ನಡುವೆ ಈ ಪೈಪೋಟಿ ನಡೀತಾ ಇರೋದನ್ನ ಗಮನಿಸಿದಾಗ ಖಾತೆ ಹಂಚಿಕೆ ಮಾಡೋದು ಸುಲಭವಾಗಿ ಇಲ್ಲ ಅನ್ನುವಂತಹ ರೀತಿಯಲ್ಲಿ ಬೆಳವಣಿಗೆಗಳು ನಡೀತಾ ಇದೆ. ಈ ಹಿಂದೆ ಕೂಡ ಸಚಿವ ಸಂಪುಟ ರಚನೆ ಆದಾಗ ಇದೇ ರೀತಿಯಾದಂತಹ ತಿಕ್ಕಟ್ಟು ನಡೆದಿತ್ತು ಮತ್ತು ಅದನ್ನ ಶಮನಗೊಳಿಸುವಂತಹ ಜವಾಬ್ದಾರಿ ಡಿ ಕೆ ಶಿವಕುಮಾರ್ ಅವರೇ ತೆಗೆದುಕೊಂಡಿದ್ರು. ರಾಮಲಿಂಗಾರೆಡ್ಡಿ ಮನೆಗೆ ಹೋಗಿ ಅವರನ್ನ ಸಮಾಧಾನ ಮಾಡುವಂತ ಪ್ರಯತ್ನವನ್ನ ಮಾಡಿದ್ರು. ಈಗ ಅವರು ಮುಖ್ಯಮಂತ್ರಿ ಆಗಿದ್ದಾರೆ. ಈಗ ಸಮಾಧಾನ ಪಡಿಸ್ತಾರಾ ಅಥವಾ ಈ ಬಿಕ್ಕಟ್ಟು ಮುಂದಿನ ಹಂತಕ್ಕೆ ಹೋಗಿ ಪಕ್ಷದ ಒಳಗೆ ಗೊಂದಲಗಳು ಏರ್ಪಟ್ಟು ರಾಮಲಿಂಗಾರೆಡ್ಡಿ ಅವರು ಕ್ಯಾಬಿನೆಟ್ ನಿಂದಲೇ ದೂರ ಉಳಿತಾರಾ? ಈ ಎಲ್ಲ ಬೆಳವಣಿಗೆಗಳಿಗೆ ಉತ್ತರ ಸಿಗಬೇಕಿದೆ. ಆದ್ರೆ ಬೆಂಗಳೂರು ಅಭಿವೃದ್ಧಿ ಖಾತೆಯ ಮೇಲೆ ರಾಮಲಿಂಗಾರೆಡ್ಡಿ ಅವರು ಬಹಳ ಆಸಕ್ತಿಯನ್ನು ವಹಿಸಿದ್ದಾರೆ ಮತ್ತು ಮುಂದೆ ಜಿಬಿಎ ಚುನಾವಣೆಗಳು ನಡೆಸಬೇಕು. ಎಲ್ಲಾ ಕಾರಣದಿಂದಲೂ ಕೂಡ ರಾಮಲಿಂಗಾರೆಡ್ಡಿ ಅವರು ನನಗೆ ಕೊಟ್ರೆ ಬೆಂಗಳೂರನ್ನು ಯಶಸ್ವಿಯಾಗಿ ನಿಭಾಯಿಸ್ತೀನಿ ಮತ್ತು ಜಿಬಿಎ ಚುನಾವಣೆ ಇರುವ ಕಾರಣಕ್ಕಾಗಿ ಜಿಬಿಎ ಚುನಾವಣೆಯ ಜವಾಬ್ದಾರಿಗಳು ಕೂಡ ಬೆಂಗಳೂರು ಅಭಿವೃದ್ಧಿ ಸಚಿವರ ಮೇಲೆ ಬಿದ್ದೇ ಬೀಳುತ್ತೆ. ಬೆಂಗಳೂರನ್ನ ಚೆನ್ನಾಗಿ ಅರಿತವರು, ಅದರಲ್ಲಿ ಪರಮೇಶ್ವರ್ ಇರ್ಬೋದು, ಕೆಜೆ ಜಾರ್ಜ್ ಇರ್ಬೋದು, ಅಂದ್ರೆ ಯಾರು ಬೆಂಗಳೂರು ಅಭಿವೃದ್ಧಿ ಖಾತೆಯನ್ನು ಬಯಸ್ತಾ ಇದ್ದಾರೆ ಅವರ ಪೈಕಿ ರಾಮಲಿಂಗಾರೆಡ್ಡಿ ಅವರು ಹಿಂದೆ ಬಿಬಿಎಂಪಿ ಇದ್ದಾಗಲೂ ಚುನಾವಣೆಗಳನ್ನು ನಡೆಸಿರುವಂತಹ ಅನುಭವ ಇದೆ. ಕಾಂಗ್ರೆಸ್ನ ಬಿಬಿಎಂಪಿ ಆಡಳಿತಕ್ಕೆ ತಂದಿರತಕ್ಕಂತ ಅನುಭವ ಕೂಡ ಇದೆ. ಆ ಎಲ್ಲಾ ಕಾರಣಗಳಿಂದಾಗಿ ಅವರು ಕ್ಲೈಮ್ ಮಾಡ್ತಾ ಇದ್ದಾರೆ. ಆದ್ರೆ ಕ್ಲೈಮ್ ಯಾವ ಮಟ್ಟಕ್ಕೆ ತೀವ್ರತೆಗೆ ಹೋಗ್ತಾ ಇದೆ ಅಂತ ಹೇಳಿದ್ರೆ, ಒಂದು ವೇಳೆ ನನಗೆ ಕೊಟ್ರೆ ಬೆಂಗಳೂರು ಅಭಿವೃದ್ಧಿ ಮಾತ್ರ ಕೊಡಿ, ಇಲ್ಲದಿದ್ರೆ ಯಾವುದೂ ಬೇಡ ಅನ್ನುವ ಮಟ್ಟಕ್ಕೆ ರಾಮಲಿಂಗಾರೆಡ್ಡಿ ಅವರು ಹೋಗಿದ್ದಾರೆ. ಇದು ಈಗ ಹೊಸದಾಗಿ ಸಿಎಂ ಆಗಿರುವಂತಹ ಡಿ ಕೆ ಶಿವಕುಮಾರ್ ಅವ್ರಿಗೂ ಕೂಡ ಒಂದು ರೀತಿ ತಲೆನೋವಾಗಿದೆ. ವಿನುತಾ, ಮಾರುತೇಶ್, ಈಗ ಅವತ್ತು ಡಿಕೆಶಿ ಕೊಟ್ಟಂತಹ ಮಾತನ್ನ ಉಳಿಸ್ಕೊಳ್ತಾರಾ ಇಲ್ಲ ಆ ಖಾತೆಯನ್ನ ಅವರೇ ಇಟ್ಕೊಳ್ತಾರಾ? ಯಾಕಂದ್ರೆ ಈಗಾಗಲೇ 4 ಮಂದಿ ನಮಗೆ ಬೇಕು ಅಂತ ಹೇಳಿ ಪಟ್ಟು ಹಿಡಿತಾ ಇದ್ದಾರೆ. ಜೊತೆಗೆ ಡಿಕೆಶಿ ಅವರಿಗೆ ಬ್ರ್ಯಾಂಡ್ ಬೆಂಗಳೂರು ಮಾಡಬೇಕು ಅನ್ನೋ ಕನಸಿದೆ, ಮತ್ತೆ ಜಿಬಿಎ ಎಲೆಕ್ಷನ್ ಕೂಡ ಬರ್ತಾ ಇದೆ. ಸೊ ಕ್ಲೆವರ್ ಮೂವ್ ಮಾಡ್ತಾ ಇರುವಂತಹ ಡಿಕೆಶಿ ಆ ಖಾತೆಯನ್ನ ಅವರ ಬಳಿನೇ ಉಳಿಸ್ಕೊಳ್ಳುವಂತಹ ಚಾನ್ಸಸ್ ಎಷ್ಟಿದೆ? ಅಲ್ಲ, ಈಗ ಮುಖ್ಯಮಂತ್ರಿ ಆಗಿದ್ದಂಥವರು ಬೆಂಗಳೂರು ಅಭಿವೃದ್ಧಿ ಖಾತೆಯನ್ನ ಅವರ ಬಳಿಯೇ ಉಳಿಸ್ಕೊಂಡಿರ್ತಕ್ಕಂಥ ಉದಾಹರಣೆಗಳು ಕೂಡ ಕರ್ನಾಟಕದಲ್ಲಿ ಇದಾವೆ. ಹಾಗಾಗಿ ಈ ಖಾತೆ ಬಿಕ್ಕಟ್ಟು ಅವರ ಬಳಿಯೇ ಉಳಿಯುತ್ತೆ, ಅಥವಾ ಈ ಬೆಂಗಳೂರಿನ ಅಭಿವೃದ್ಧಿ ಖಾತೆಯನ್ನ ಅವರೇ ಉಳಿಸ್ಕೊಂಡ್ರೂ ಕೂಡ ಸಮಸ್ಯೆ ಇದ್ದೇ ಇದೆ. ಯಾಕಂದ್ರೆ ರಾಮಲಿಂಗಾರೆಡ್ಡಿ ಅವರಿಗೆ ಈ ಹಿಂದೆ ಅವರು ಮಾತು ಕೊಟ್ಟಿರೋ ರೀತಿ ನಡೆದುಕೊಳ್ಳಿ ಅಂತೇಳಿ ರಾಮಲಿಂಗಾರೆಡ್ಡಿ ಕೂಡ ಪಟ್ಟು ಹಾಕ್ತಿದ್ದಾರೆ. ಇನ್ನೊಂದು ಕಡೆ ಪರಮೇಶ್ವರ್, ಕೆಜೆ ಜಾರ್ಜ್ ಅವರು ಕೂಡ ಆ ಪ್ರಯತ್ನದಲ್ಲಿ ಇದ್ದಾರೆ ಬೆಂಗಳೂರಿನ ಅಭಿವೃದ್ಧಿ ಖಾತೆಯನ್ನ ಪಡೆಯೋದಕ್ಕೆ. ಹೀಗಾಗಿ ಈ ಬಿಕ್ಕಟ್ಟು ಅಂದ್ರೆ ಯಾರಿಗೆ ಕೊಟ್ಟರು ಅಸಮಾಧಾನಗಳಾಗುತ್ತೆ ಅನ್ನುವ ಕಾರಣಕ್ಕಾಗಿ ಮುಖ್ಯಮಂತ್ರಿ ಆಗಿದ್ದಂಥವರೇ ತಮ್ಮ ಬಳಿ ಉಳಿಸ್ಕೊಳ್ಳೋದು ಸೂಕ್ತ ಅನ್ನುವ ರೀತಿಯಲ್ಲೂ ಅಭಿಪ್ರಾಯಗಳಿದಾವೆ, ಚರ್ಚೆಗಳಿದಾವೆ. ಆ ಫೈನಲ್ ಕಾಲ್ ಅನ್ನ ಹೈಕಮಾಂಡ್ ತೆಗೆದುಕೊಳ್ತಾರಾ ಅಥವಾ ಮುಖ್ಯಮಂತ್ರಿಗಳೇ ತೆಗೆದುಕೊಳ್ತಾರಾ ಇನ್ನೂ ಕೂಡ ಮಾಹಿತಿ ಇಲ್ಲ. ಆದ್ರೆ ಡಿ ಕೆ ಶಿವಕುಮಾರ್ ಈ ಖಾತೆ ಹಂಚಿಕೆ ವಿಚಾರದಲ್ಲಿ ಹೈಕಮಾಂಡ್ ಫೈನಲ್ ಕಾಲ್ ಅನ್ನ ತೆಗೆದುಕೊಂಡಿದ್ದಾರೆ ಅನ್ನುವಂತ ಮಾತನ್ನ ಹೇಳಿದ್ದಾರೆ ಎನ್ನಲಾಗ್ತಾ ಇದೆ. ಅಂದ್ರೆ ರಾಮಲಿಂಗಾರೆಡ್ಡಿ ಅವ್ರನ್ನ ಸಮಾಧಾನಗೊಳಿಸಲಿಕ್ಕೆ ಇದು ಹೈಕಮಾಂಡ್ ಡಿಸಿಷನ್, ನನ್ನ ಕೈಲಿ ಇಲ್ಲ ಅನ್ನುವ ರೀತಿಯಲ್ಲಿ ಮಾತನಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಅದು ಎಷ್ಟರ ಮಟ್ಟಿಗೆ ಸತ್ಯ ಸುಳ್ಳು ಅನ್ನೋದರ ಪರಾಮರ್ಶೆಗೆ ಬಿಟ್ಟು ಬಿಡೋಣ. ಆದ್ರೆ ರಾಮಲಿಂಗಾರೆಡ್ಡಿ ಕ್ಲೈಮ್ ಮಾಡ್ತಾ ಇರೋದಂತೂ, ನೀವು ಹಿಂದೆ ಬಂದು ನನ್ನ ಮನೆಗೆ ಬಂದು ಪ್ರಾಮಿಸ್ ಮಾಡಿದ್ರಿ, ಅದರ ಪ್ರಕಾರ ನಡೆದುಕೊಳ್ಳಿ, ಅವಕಾಶ ಮಾಡಿಕೊಡಿ ಅಂತ ಪಟ್ಟು ಹಿಡಿದಿದ್ದಾರೆ. ಈ ತೀವ್ರತೆ, ಇದರ ಇಂಪ್ಯಾಕ್ಟ್ ಮತ್ತು ಜಿಬಿಎ ಚುನಾವಣೆಗಳಿರುವ ಕಾರಣಕ್ಕಾಗಿ ಒಂದು ವೇಳೆ ರಾಮಲಿಂಗಾರೆಡ್ಡಿ ಅವರಿಗೆ ಅದು ಸಿಗದೇ ಇದ್ರೆ ಅವರು ಸಮಾಧಾನವಾಗಿ ಇರ್ತಾರಾ ಅಥವಾ ಅವರಿಗೆ ಕೊಡುವಂತಹ ಖಾತೆಗಳನ್ನ ಮುಂದುವರಿಸಿಕೊಂಡು ಹೋಗ್ತಾರಾ ಅಥವಾ ಕ್ಯಾಬಿನೆಟ್ ನಿಂದ ಹೊರಗುಳಿತಾರಾ? ಇದು ಮುಂದಿನ ಚುನಾವಣೆಗಳ ಮೇಲೂ ಕೂಡ ಪರಿಣಾಮ ಬೀರುವಂತ ಸಾಧ್ಯತೆಗಳಿದೆ. ಹಾಗಾಗಿ ಈ ನಿರ್ಧಾರವನ್ನ ಮುಖ್ಯಮಂತ್ರಿಗಳ ವಿವೇಚನೆಗೆ ಬಿಡ್ತಾರಾ ಅಥವಾ ಮುಖ್ಯಮಂತ್ರಿಗಳು ಫೈನಲ್ ಕಾಲ್ ತೆಗೆದುಕೊಳ್ತಾರಾ ಅಥವಾ ಹೈಕಮಾಂಡ್ ಗಮನಕ್ಕೆ ತಂದು ಏನಾದರೂ ಬದಲಾವಣೆ ಮಾಡ್ತಾರಾ? ಈ ಪ್ರಶ್ನೆಗಳಿಗೆ ಉತ್ತರ ಸಿಗಬೇಕಾಗಿದೆ. ಯಾಕಂದ್ರೆ ಈಗ ಖಾತೆ ಹಂಚಿಕೆ ಕೂಡ ಇವತ್ತು ಅಥವಾ ನಾಳೆ ಒಳಗೆ ಆಗುತ್ತೆ ಅನ್ನುವಂತ ಮಾಹಿತಿಗಳಿದೆ. ಹಾಗಾಗಿ ಈ ತೀರ್ಮಾನ, ಫೈನಲ್ ಕಾಲ್ ಅಥವಾ ಏನೇ ಇದ್ರೂ ಕೂಡ ಸಿಎಂ ಡಿ ಕೆ ಶಿವಕುಮಾರ್ ಅವರು ಯಾವ ನಿರ್ಧಾರವನ್ನ ತೆಗೆದುಕೊಳ್ತಾರೆ ಅನ್ನೋದ್ರ ಮೇಲೆ ಮುಂದಿನ ರಾಜಕೀಯ ಬೆಳವಣಿಗೆಗಳು ಕೂಡ ನಿಂತಿದ್ದಾವೆ. ವಿನುತಾ, ಥ್ಯಾಂಕ್ ಯು ಮಾರುತೇಶ್ ನಿಮ್ಮೆಲ್ಲ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.